ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮೂರಿನ ಸ್ಪೆಷಲ್ ಆಗಿರೋ ಬಿಸಿಬೇಳೆ ಬಾತ್ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ಫಸ್ಟ್ ಒಂದು ಅರ್ಧ ಕೆಜಿಯಷ್ಟು ಎಲ್ಲ ತರಹದ ತರಕಾರಿ ತಗೊಂಡಿದ್ದೀನಿ ನಾನು. ಇವಾಗ ಅವರೆಕಾಯಿ ಕಾಲ ಆಗಿರೋದ್ರಿಂದ ಅವರೆಕಾಯಿ ಸಹ ಸ್ವಲ್ಪ ತಗೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಮತ್ತೆ ಬೇಳೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ಬೇಳೆಗೆ ಇಲ್ಲಿ ತೊಗರಿ ಬೇಳೆ ಹಾಗೂ ಹೆಸರು ಬೇಳೆ ಎರಡನ್ನೂ ತಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಗೆ ಉಪ್ಪು ಹಾಕಿ ಒಂದು 2 ವಿಸಿಲ್ ಕೂಗಿಸಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಬೇಕಾಗಿರೋದೆಲ್ಲಾನು ಹಾಕ್ಬಿಟ್ಟು, ಆಮೇಲೆ ಒಂದು 4 ಟೊಮೆಟೊ ಸಣ್ಣಗೆ ಹೆಚ್ಚಿರೋದನ್ನ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿದ್ದಾದ್ಮೇಲೆ ಒಂದು ನಿಂಬೆಹಣ್ಣಿನ ಸೈಜು ಹುಳಿ ಹಿಂಡಿಟ್ಕೊಂಡಿರೋದನ್ನ ಹಾಕಿ, ಅದ್ರ ಜೊತೆಗೆ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ, ನಂತರ ಬೇಯಿಸಿಟ್ಕೊಂಡಿರೋ ಆ ರೈಸ್ ಎಲ್ಲಾನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಹಾಗೆ ಸಿಮ್ಮಲ್ಲಿಟ್ಟು ಇಳಿಸಿದ್ರೆ ಟೇಸ್ಟಿಯಾದ ಬಿಸಿಬೇಳೆ ಬಾತ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.